ಟಿಪ್ಪು ಕಟೌಟ್ಗೆ ಪಾಕಿಸ್ತಾನದ ಹಾಡು ಬಳಸಿ ಪೋಸ್ಟ್ ಮಾಡಲಾಗಿದೆ. ಚಿಕ್ಕಮಗಳೂರು ಠಾಣೆಯಲ್ಲಿ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಚಿಕ್ಕಮಗಳೂರು ನಗರ ಠಾಣೆಗೆ ಎಸ್ಪಿ ದೌಡಾಯಿಸಿದ್ದಾರೆ. ಠಾಣೆಯ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಎಸ್ಪಿ. ಆರೋಪಿಯ ಬಂಧನಕ್ಕೆ ವಿಶೇಷ ತಂಡವನ್ನು ರಚಿಸಿದ್ದಾರೆ. ಇಂಥ ಕೆಲವೊಂದು ಪ್ರಕರಣಗಳು ಸಮಾಜದ ಅವ್ಯವಸ್ಥೆಗೂ ಕೂಡ ಕಾರಣ ಆಗಬಹುದು. ನೀವು ನೋಡ್ತಾ ಇದ್ದೀರಿ ಚಿಕ್ಕಮಗಳೂರಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಅಂಥೇಳಿ. ಹೌದು, ಟಿಪ್ಪು ಕಟೌಟ್ಗೆ ಪಾಕಿಸ್ತಾನದ ಹಾಡನ್ನು ಬಳಕೆ ಮಾಡಲಾಗಿದೆ. ಚಿಕ್ಕಮಗಳೂರು ಠಾಣೆಯಲ್ಲಿ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಈಗ ಆರೋಪಿಯ ಬಂಧನಕ್ಕೆ ವಿಶೇಷ ತಂಡವನ್ನು ಕೂಡ ರಚಿಸಲಾಗಿದೆ. ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ತಂಡವನ್ನು ರಚನೆ ಕೂಡ ಮಾಡಿದ್ದಾರೆ. ಟಿಪ್ಪು ಕಟೌಟ್ಗೆ ಪಾಕಿಸ್ತಾನದ ಹಾಡು ಬಳಕೆ ಮಾಡಲಾಗಿದೆ. ಚಿಕ್ಕಮಗಳೂರು ಠಾಣೆಯಲ್ಲಿ ಈ ಬಗ್ಗೆ ಸುಮೋಟೋ ಕೇಸ್ ದಾಖಲಾಗಿದೆ. ಠಾಣೆ ಸಿಬ್ಬಂದಿಯಿಂದ ಈಗಾಗಲೇ ಎಸ್ಪಿ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವಿಶೇಷ ತಂಡದ ರಚನೆಯಾಗಿದೆ. ಇನ್ನು ತನಿಖೆ ಕೂಡ ನಡೆಯುತ್ತೆ. ಟಿಪ್ಪು ಕಟೌಟ್ಗೆ ಪಾಕ್ ಹಾಡು ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಪೊಲೀಸರ ಕಾರ್ಯಾಚರಣೆ ಚುರುಕುಗೊಂಡಿದೆ. ಇಬ್ಬರು ಅಪ್ರಾಪ್ತರು ಸೇರಿ 7 ಯುವಕರು ಸದ್ಯಕ್ಕೆ ಹಾಕಿ ವಶಕ್ಕೆ ಅನ್ನುವಂಥ ಮಾಹಿತಿ ಇದೆ. ಯಾರು ಹಾಕಿದ್ದು, ಯಾಕೆ ಹಾಕಿದ್ದು, ಯಾರು ಹೇಳಿದ್ದು, ಎಲ್ಲ ಆಯಾಮಗಳಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನು ಈ ಚಿಕ್ಕಮಗಳೂರಿನಲ್ಲಿ ಟಿಪ್ಪು ಕಟೌಟ್ ಪಾಕಿಸ್ತಾನದ ಹಾಡು ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ತೀವ್ರ ರೀತಿಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. 40 ಅಡಿ ಎತ್ತರದ ಟಿಪ್ಪು ಕಟೌಟ್ ಹಾಕಿರೋ ಬಗ್ಗೆ ಮೊದಲ ಆಕ್ಷೇಪ, ಅದರಲ್ಲಿ ಪಾಕಿಸ್ತಾನದ ಹಾಡು, ಆಕ್ಷೇಪಾರ್ಹ ಪದಗಳ ಬಳಕೆ, ಹೀಗೆ ಹಲವು ವಿಚಾರಗಳನ್ನು ಸಿಟಿ ರವಿ ಉಲ್ಲೇಖ ಮಾಡಿದ್ದಾರೆ. ಇಸ್ಲಾಂ ಮಾನಸಿಕತೆ ಕುರಿತಾಗಿ ಅವರೊಂದು ಪುಸ್ತಕ ಬರೆದು ಆ ಪುಸ್ತಕ ಬರೆದು ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಅನಿವಾರ್ಯ ಆದ್ರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಭಾರತದಲ್ಲಿದ್ದು ಭಾರತದ ಅನ್ನ ತಿಂದು ಭಾರತ ವಿರೋಧಿ ಮಾನಸಿಕತೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಜನರಿಗೆ ಇಲ್ಲಿರುವ ಯೋಗ್ಯತೆ ಇಲ್ಲ. ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ, ಪಾಕಿಸ್ತಾನದ ಮೇಲೆ ಪ್ರೇಮ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ ನಿಮ್ ಪಾಕಿಸ್ತಾನದ ಪ್ರೀತಿಯನ್ನ ತೋರಿಸಿ, ಇಲ್ಲಿದ್ದು ದೇಶದ್ರೋಹಿ ಕೆಲಸ ಮಾಡೋರನ್ನ ಸಹಿಸ್ಕೊಳ್ಬಾರ್ದು. ಕಾಂಗ್ರೆಸ್ ಬಂದ ಮೇಲೆ ಇಂಥವ್ರ ಬಾಲ ಎಲ್ಲ ಉದ್ದ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಇಂಥವ್ರ ಬಾಲ ಉದ್ದಾಗಿದೆ. ಈ ಬಾಲ ಕಟ್ ಮಾಡಿ, ಕೆಲವು ಪ್ರಶ್ನೆಗಳಿಗೆ ಬಗ್ಗೆ ಉತ್ತರ ಹೇಳ್ಬೇಕಾಗಿದೆ. ಇವ್ರ ಬಾಲವನ್ನ ಕಟ್ ಮಾಡಿ ಇವ್ರನ್ನ ಟಿಪ್ಪು ಕಟೌಟ್ಗೆ ಪಾಕ್ ಹಾಡು ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಪಾಕ್ ಅನ್ನು ಬೆಂಬಲಿಸುವ ಘಟನೆ ಖಂಡನೀಯ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ವ್ಯವಸ್ಥೆಯಲ್ಲಿ ಪಾಕ್ಗೆ ಮುಕ್ತ ಬೆಂಬಲ ಕಂಡು ಬರ್ತಾ ಇದೆ. ಬಿಜೆಪಿ ಇದರ ವಿರುದ್ಧ ನಿಲ್ಲಬೇಕಾದ ಅನಿವಾರ್ಯ ಕೂಡ ಎದುರಾಗಿದೆ. ರಾಷ್ಟ್ರ ವಿರೋಧಿಯ ಕೆಟ್ಟ ನಡೆಯನ್ನು ಸಹಿಸುವುದು ಅಸಾಧ್ಯ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಪಾಕಿಸ್ತಾನ ಬೆಂಬಲಿತ ಬ್ಯಾನರ್ ಅನ್ನು ಹಾಕಿರುವಂಥದ್ದು ಮತ್ತು ಹಾಡುಗಳು ಹಾಕಿರುವಂಥದ್ದು, ಪಾಕಿಸ್ತಾನವನ್ನು ಬೆಂಬಲಿಸ್ತೇವೆ ಅಂತೇಳಿ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಬೆದರಿಕೆ ಹಾಕಿರುವಂಥ ಘಟನೆಗಳು ಅತ್ಯಂತ ಖಂಡನೀಯ. ಈ ವಿಚಾರದಲ್ಲಿ ನಾನು ಎಸ್ ಪಿ ಅವ್ರ ಹತ್ರ ಕೂಡ ಮಾತಾಡ್ತೇನೆ. ಅದ್ಯಾಕೋ ಒಂದು ರೀತಿಯಲ್ಲಿ ಇವತ್ತಿನ ಸರ್ಕಾರದ ಮತ್ತು ಒಟ್ಟಾರೆ ವ್ಯವಸ್ಥೆಯಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸುವವರಿಗೆ ಕೂಡ ಮುಕ್ತವಾದಂಥ ಬೆಂಬಲ ಕೊಡ್ತಾ ಇರೋದು ಕಂಡುಬರುತ್ತೆ. ಏನೇ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಇದರ ವಿರುದ್ಧ ಸೆಡೆದು ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ನಾನೆಲ್ಲ ಸಮಸ್ತ ಸಾರ್ವಜನಿಕರಿಗೆ ಹೇಳ್ತಾ ಇರೋನು, ದಯವಿಟ್ಟು ಇಂಥ ಕೆಟ್ಟ ನಡತೆಯನ್ನು ಮತ್ತು ರಾಷ್ಟ್ರ ವಿರೋಧಿ ಮತ್ತು ರಾಷ್ಟ್ರದೋತ ನಡತೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಎಸ್ ಪಿ ಜೊತೆಯಲ್ಲಿ ಮಾತಾಡ್ತೇನೆ. ಅಗತ್ಯ ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದೂರು ಕೊಡುವಂಥ ಕೆಲಸಗಳನ್ನು ಮಾಡಲಾಗುತ್ತೆ. ಇಂಥ ಅನಿಷ್ಟಗಳು ಈ ಸಮಾಜದಲ್ಲಿ ನಡೀಬಾರ್ದು ಅನ್ನೋದು ನಮ್ಮ ವಿನಂತಿ. ಅಲ್ಲ, ಈಗ ನಾನು ಗೋಹತ್ಯೆಯನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡಿದರು,
ಆ ಸಂದರ್ಭದಲ್ಲಿ ತಡೆಗಟ್ಟಿದವ್ರ ಮೇಲೆ ಕೇಸ್ ಮಾಡಿದರು. ಪಾಕಿಸ್ತಾನ